ಗುಡಿಬಂಡೆ ಪಟ್ಟಣ ಪಂಚಾಯಿತಿಯ ವಾರ್ಡ್ಗಳಲ್ಲಿ ಸ್ವಚ್ಛತೆ ಇಲ್ಲದೆ ಚರಂಡಿಗಳು ಗಬ್ಬು ನಾರುತ್ತಿವೆ. ಶುದ್ಧೀಕರಣ ಘಟಕಗಳು ನಿರ್ವಹಣೆ ಇಲ್ಲದೆ ತುಕ್ಕು ಹಿಡಿಯುತ್ತಿವೆ. ಬೀದಿ ದೀಪ ಇಲ್ಲದೆ ಕತ್ತಲಲ್ಲಿ ವಾಸಿಸುವ ಪರಿಸ್ಥಿತಿ. ವಾರ್ಡ್ನ ಜನತೆ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತಾಯಿಸಿದ್ದಾರೆ. ಚರಂಡಿ ಸ್ವಚ್ಛಗೊಳಿಸುವಂತೆ ಹಲವು ಬಾರಿ ಮನವಿ ಮಾಡಿದ್ರು ಜನಪ್ರತಿನಿಧಿಗಳಾಗಲಿ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳಾಗಲಿ ಸಮಸ್ಯೆ ನಿವಾರಣೆಗೆ ಕ್ರಮ ಕೈಗೊಳ್ಳದಿರುವುದರಿಂದ ಬೇಸತ್ತು 8ನೇ ವಾರ್ಡ್ ಮುತ್ಯಾಲಮ್ಮ ಗುಡಿ ಬೀದಿಯ ನಿವಾಸಿಗಳು ತಾವೇ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ಪಟ್ಟಣದ ಬಹುತೇಕ ವಾರ್ಡ್ಗಳಲ್ಲಿ ಇದೇ ಅವ್ಯವಸ್ಥೆ ಇದ್ದು ಪಟ್ಟಣ ಪಂಚಾಯಿತಿ ಸದಸ್ಯರ ಹಾಗೂ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನವಿಗೆ ಕ್ಯಾರೆ ಅನ್ನದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಮುತ್ಯಾಲಮ್ಮ ಗುಡಿ ಬೀದಿಯ ನಿವಾಸಿಗಳು ತಾವೇ ಮನೆಗಳ ಮುಂದೆ ಚರಂಡಿಗೆ ಇಳಿದು ಸ್ವಚ್ಛಗೊಳಿಸಿದ್ದಾರೆ. ಸ್ಥಳೀಯ ನಿವಾಸಿಗಳು ಮಾತನಾಡಿ ಚುನಾವಣೆ ಸಂದರ್ಭದಲ್ಲಿ ಬೆಟ್ಟದಷ್ಟು ಆಶ್ವಾಸನೆ ನೀಡಿ ಗೆಲ್ಲುತ್ತಾರೆ. ನಂತರ ಮೂಲ ಸೌಕರ್ಯ ಒದಗಿಸಲು ತಾತ್ಸಾರ ತೋರುತ್ತಾರೆ. ಕಳೆದ ಕೆಲ ತಿಂಗಳಿನಿಂದ ವಾರ್ಡ್ನ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟಿರುವ ಬಗ್ಗೆ ಪಟ್ಟಣ ಪಂಚಾಯಿತಿ ಗಮನಕ್ಕೆ ತಂದರೂ ಪ್ರಯೋಜನವಾಗಲಿಲ್ಲ. ಶುದ್ಧ ನೀರಿನ ಘಟಕ ಕೆಟ್ಟು ಹೋಗಿ ಸುಮಾರು 5 ತಿಂಗಳು ಆಗಿದೆ. ಇದರ ಜೊತೆಗೆ ವಾರ್ಡ್ನಲ್ಲಿ ಸ್ವಚ್ಛತೆ ಇಲ್ಲ. ಮಳೆಯಿಂದ ಚರಂಡಿ ಇನ್ನಷ್ಟು ತುಂಬಿ ಗಬ್ಬು ನಾರುತ್ತಿದೆ. ಚರಂಡಿಯಿಂದ ಬರುವ ವಾಸನೆಯಿಂದ ಮನೆಯಲ್ಲಿ ವಾಸ ಮಾಡಲು ಆಗುತ್ತಿಲ್ಲ. ಚಿಕ್ಕ ಮಕ್ಕಳು ಇದ್ದಾರೆ. ಈಗಾಗಲೇ ಜ್ವರ ಬಂದು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯುತ್ತಿದ್ದೇವೆ. ಇದರಿಂದ ನಾವೇ ಚರಂಡಿ ಸ್ವಚ್ಛಗೊಳಿಸುತ್ತಿದ್ದೇವೆ ಎಂದು ಸ್ಥಳೀಯ ನಿವಾಸಿ ಹೇಳಿದ್ದಾರೆ. ಇನ್ನು 1 ವಾರದ ಒಳಗೆ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸದೆ ಹೋದರೆ ವಾರ್ಡ್ನ ಜನತೆ ಪಟ್ಟಣ ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಶ್ರೀನಿವಾಸ್ ಯಾದವ್ ಎಚ್ಚರಿಕೆ ಕೊಟ್ಟಿದ್ದಾರೆ. ವರದಿ ಸತೀಶ್ ಬಾಬು ಎ, ನಂದಿ ಟಿವಿ, ಗುಡಿಬಂಡೆ. ನನ್ನ ಹೆಸರು ಶ್ರೀನಿವಾಸ್ ಯಾದವ್ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಹಾಗೂ ಈ 8ನೇ ವಾರ್ಡಿನ ಒಬ್ಬ ಮತದಾರ ನಾನು. ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ ಸುಮಾರು ವರ್ಷ ಒಂದು 5ರಿಂದ 6 ತಿಂಗಳ ಹಿಂದೆ ನನ್ನ ಹಿಂದೆ ಏನು ಕಾಣಿಸ್ತೈತೆ ಒಂದು ನೀರನ್ನು ಶುದ್ಧೀಕರಣ ಘಟಕ ನಿಂತೋಗಿ ಸುಮಾರು ಒಂದು 5-6 ತಿಂಗಳಾಗುತ್ತೆ. ಅದ್ರ ಬಗ್ಗೆ ಇಡ್ಸ್ಕೊಂಡವರು ಯಾರೂ ಇಲ್ಲ. ಅಧಿಕಾರಿಗಳಾಗಲಿ ಈ ಇಲ್ಲಿ 8 ಮತ್ತು 9ನೇ ವಾರ್ಡಿನ ಸದಸ್ಯರಾಗಲಿ ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಸುಮಾರು ನಮ್ಮ ಗುಡುಬಂಡೆಯಲ್ಲಿ ಸುಮಾರು ಫಿಲ್ಟ್ರು ಒಂದು ಶುದ್ಧೀಕರಣ ಘಟಕಗಳು ನಿಂತೋಗ್ಬಿಟ್ಟವೆ. ಇದ್ರ ಬಗ್ಗೆ ನನ್ನ ತಿಳುವಳಿಕೆಗೆ 1ನೇ ವಾರ್ಡ್ ನಿಂತಿದೆ, ಮತ್ತು ಇದು 2ನೇ ವಾರ್ಡ್ ನಿಂತಿದೆ, ಈ 8ನೇ ವಾರ್ಡು ನಿಂತಿದೆ. ಇಷ್ಟೊಂದು 3ರಿಂದ 4 ಘಟಕ ನಿಂತೈತೆ. ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಸ್ಥಳೀಯ ಒಂದು ಸದಸ್ಯರು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಅತಿ ಶೀಘ್ರದಲ್ಲಿ ಇನ್ನು ಪರಿಹಾರ ಕೊಡಬೇಕು. ಜೊತೆಗೆ ಸ್ವಚ್ಛತೆ ಇಲ್ಲ. ಈ ಬೆಳಗ್ಗೆ ಹೊತ್ತು ನಮ್ಮ ಪಟ್ಟಣ ಪಂಚಾಯತ್ ಸಂಬಂಧಪಟ್ಟಿರುವಂಥ ಗಾಡಿಯಲ್ಲಿ ಸ್ವಚ್ಛ ಭಾರತ ಒಂದು ಅಡಿಯಲ್ಲಿ ಒಂದು ಮೈಕ್ ಹಾಕೊಂಡು ಬರ್ತಾರೆ, ಸ್ವಚ್ಛತೆ ಮಾಡಿ ಅಂತ. ಅದಕ್ಕೆ ಅದು ಹೆಸ್ರು ಮಾತ್ರ, ಆದರೆ ಯಾವುದೇ ರೀತಿ ಸ್ವಚ್ಛತೆ ಇಲ್ಲ. ಇವಾಗ ನೀವೇ ನೋಡಿರ್ಬೋದು, ಪಾಪ ಹೆಣ್ಮಕ್ಳು ಇಲ್ಲಿ ಅವರೇ ಸ್ವತಃ ಅವ್ರ ಮನೆಗಳ ಮುಂದೆ ಅವರೇ ಸ್ವಚ್ಛತೆ ಮಾಡ್ಕೊತವ್ರೆ, ಬರೀ ಕ್ಲೀನ್ ಮಾಡೋ ಮುಖಾಂತರ. ಒಂದು ದೇವಸ್ಥಾನ ಇದೆ, ಎಲ್ಲ ಸಾರ್ವಜನಿಕ ಓಡಾಡೋವಂಥ ಜಾಗ ಇದು. ಎಲ್ಲ ಸಣ್ಣ ಪುಟ್ಟ ಮಕ್ಕಳು, ವಯಸ್ಸಾಗಿರೋರೆಲ್ಲ ಓಡಾಡ್ತಾರೆ. ಒಂದು ಲೈಟ್ ಇಲ್ಲ. ನಮ್ಮ ಗುಡಿಬಂಡೆಯಲ್ಲಿ ನನ್ನ ತಿಳಿದ ಮಟ್ಟಿಗೆ ಒಂದೇ ಒಂದು ಐಮ್ಯಾಕ್ಸ್ ಉರಿತೈತೆ, ಇಲ್ಲಿ ಅಂಬೇಡ್ಕರ್ ಒಂದು ವಿಗ್ರಹದ ಹತ್ರ. ಇನ್ನು ಎಲ್ಲಿ ಐಮ್ಯಾಕ್ಸ್ ಉರಿತಾ ಇಲ್ಲ. ಏನಿದು ಅನುದಾನ ಎಲ್ಲಿ ಹೋಗ್ತಾ ಇದೆ? ಸರ್ಕಾರದಿಂದ ಬರೋದು, ಶಾಸಕರಿಂದ ಬರೋ ಅನುದಾನ ಎಲ್ಲಿ ಹೋಗ್ತಾ ಇದೆ? ಇದು ಸ್ಥಳೀಯವಾಗಿ ಏನು ಸದಸ್ಯರು ತಿಂತವ್ರ, ಅಥವಾ ಸ್ಥಳೀಯವಾಗಿ ಶಾಸಕರು ತಿಂತವ್ರ, ಅಥವಾ ಅಧಿಕಾರಿಗಳು ತಿಂತಾರೆ, ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ. 8ನೇ ವಾರ್ಡು 9ನೇ ವಾರ್ಡು ಚರಂಡಿ ಎತ್ತಕ್ಕೂ ಯಾರೂ ಬರಲ್ಲ, ಕಸ ಗುಡ್ಸಕ್ಕೂ ಯಾರೂ ಬರಲ್ಲ. ಏನು ಸ್ವಚ್ಛತೆ ಇಲ್ಲ. ಚಿಕ್ಕ ಮಕ್ಳು ಇರೋದು, ಡೆಂಗು, ಟೈಫಾಯ್ಡ್, ಚಿಕನ್ ಗುನ್ಯಾ, ಮಲೇರಿಯಾ ಎಲ್ಲ ಜ್ವರ ಬರ್ತಾ ಇದೆ. ಯಾರೂ ಸ್ವಚ್ಛತೆ ಮಾಡೋರು ಬರಲ್ಲ. ಬರ್ತೀನಿ ಅಂತಾರೆ, ಹೊರಟೋಗ್ತಾರೆ. ಅದಕ್ಕೆ ನಾವೇ ಚರಂಡಿ ಎಲ್ಲ ಇವಾಗ ಎತ್ತಾಕಿ ಬಿಟ್ಟಿದ್ದೀವಿ. ಯಾರು ವೀಣಾ ಮೇಡಮ್ಮು ಬರಲ್ಲ. ನಮ್ಮ ವಾರ್ಡ್ ನಮ್ಮ ವಾರ್ಡ್ ಅವರು ಮೆಂಬರು ಯಾರೂ ಬರಲ್ಲ. ಯಾರು ಮಾತಾಡೋರು ಯಾರೂ ಬರಲ್ಲ. ಅದಕ್ಕಾಗಿ ಇವಾಗ ನಾವು ಮಾತಾಡ್ತಾ ಇದ್ದೀವಿ. ಸ್ವಚ್ಛತೆನೇ ಇಲ್ಲ. ನಮ್ಮ ಮನೆ ಹತ್ರ ಏನೂ ಇಲ್ಲ, ಗಲೀಜು ಜಾಸ್ತಿ ಇದೆ. ಚರಂಡಿ ಹತ್ತವರು ಬರ್ತೀನಿ ಅಂತಾರೆ, ಹೊರಟೋಗ್ತಾರೆ. अब दूसरा कौन तो बात करो, मैं बात करी ना सर. ನನ್ನ ವೆಂಕಟೇಶ ಅಂತ, 8ನೇ ವಾರ್ಡು 9ನೇ ವಾರ್ಡು ಯಾರು ಬರಲ್ಲ, ಕ್ಲೀನ್ ಮಾಡಲ್ಲ. ಅಲ್ಲಿ ನೋಡಿ ಸರ್ ಹೆಂಗಿದೆ, ಇಲ್ಲಿ ನೋಡು, ಅದು ಫಿಲ್ಟರ್ ನೀರು ಕೆಟ್ಟಾಕ್ಬಿಟ್ಟು 5 ತಿಂಗಳಾಗಿದೆ. ಯಾರು ಬರಲ್ಲ. ಯಾರಿಗೆ ಹೇಳಿದ್ರು ನಮ್ಗೆ ಗೊತ್ತಿಲ್ಲ ಅಂತಾರೆ. ಲೈಟ್ ಇರಲ್ಲ. ಇಲ್ಲಿ ಚಿಕ್ಕ ಮಕ್ಳು ಇದ್ದಾರೆ, ಅವರೆಲ್ಲ ಹೆಂಗಸಿರಿದ್ದಾರೆ. ಯಾರು ಏನಕ್ಕೆ ಯಾರು ಬರಲ್ಲ. 8ನೇ ವಾರ್ಡ್ ನಮ್ಮವರು ಬರಲ್ಲ, 9ನೇ ವಾರ್ಡ್ ನಮ್ಮವರು ಬರಲ್ಲ. ಅವ್ರಿಗೆ ಹೇಳಿದ್ರೆ ನಿಮ್ಗೆ ದುಡ್ಡು ಕೊಟ್ಟಿದ್ದೀವಿ ಅಂತಾರೆ ಅಷ್ಟೇ. ಅವ್ರು ಏನು ಮಾಡ್ತಾನೆ ಇಲ್ಲ. ಇಲ್ಲಿ ನೋಡಿ ಸರ್ ಹೆಂಗಿದೆ, ನೀವೇ ನೋಡಿ ಸರ್ ಹೆಂಗಿದೆ ಈ ಪ್ರಾಬ್ಲಮ್. ಯಾರಿಗಾದ್ರೂ ಹೇಳಿದ್ರೆ ಅವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಅಷ್ಟೇ. ಆಮೇಲೆ ಯಾರು ನಮ್ಗೆ ಸಂಬಂಧನೇ ಇಲ್ಲ, ನಮ್ಗೆ ಏನು ಕೆಲಸ ಇಲ್ಲ. ಅಲ್ಲಿ ಇದಿದೆ
ಕಂಬ ಇನುಪು ಕಂಬ ಇದೆ, ಅದು ಬಂದು ಯಾರು ಸರಿ ಮಾಡಲ್ಲ. ಅವ್ರಿಗೆ ಹೇಳಿದ್ರೆ KB ಏರ್ಕೊ ಹೋಗ್ಲಿ, ನಮ್ಗೆ ಸಂಬಂಧ ಇಲ್ಲ. ಮುನ್ಸಿಪಾಲ್ ಆಫೀಸ್ಗೆ ಏರ್ಸ್ಕೊಳ್ಗೆ ಅವ್ರು ಯಾರು ನಮ್ಮರವ್ರ ಬರೋದೇ ಇಲ್ಲ ಇಲ್ಲಿ. ಹೋಗಿ 5 ವರ್ಷ 5 ತಿಂಗಳಾಗಿದೆ. ನಮ್ಮ MLA ಸಾಹೇಬ್ರೆ ಓಪನ್ ಮಾಡಿದ್ದು ಆವತ್ತಿಗೂ ಲಾಸ್ಟ್ ಒಂದೇ ತಿಂಗಳು ಇಲ್ಲಿ ಕೇಳಿದ್ರೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಯಾರು ಮಾಡಲ್ಲ ನೋಡಿ. ಚಿಕ್ಕ ಮಕ್ಳಿದ್ದಾರೆ ಪಾಪ. ಎಲ್ಲಿ ಅಲ್ಲಿ ಹೋಗ್ತೀವಿ, ಇಲ್ಲ ಥಿಯೇಟರ್ ಮಕ್ಳಿದ್ದಾರೆ. ನೋಡಿ ಹೆಂಗಿದೆ ನೋಡಿ ಸರ್, ನೀವೇ ನೋಡ್ಬಿಟ್ಟು ಹೇಳಿ ಸರ್. ಅವ್ರಿಗೆ ಹೇಳಿದ್ರೆ ಏನು ಇಡ್ಸ್ಕೊಳಲ್ಲ. ನೀವು ಮುನ್ಸಿಪಾಲಿಟಿ ಕೊಡ್ತೀವಿ, ಅವ್ರು ಏನಾದ್ರು ಹೇಳಿದ್ರೆ ಯಾರು ಈ ಮುನ್ಸಿಪಾಲಿಟಿ ಅಸಲು ಕೇಳಿಸ್ಕೊಳೋದೇ ಇಲ್ಲ ಈ ಪ್ರಾಬ್ಲಮ್. ನೀವು ನಮ್ಮವ್ರಿಗೆ ಹೇಳೋಗಿ, ಇಲ್ಲಾಂದ್ರೆ ಅವ್ರಿಗೆ ಹೇಳೋಗಿ, ಅವ್ರು ಮಾಡ್ತಾರೆ ಅಂತ ಹೇಳ್ತಾರೆ. ನೋಡಿ ಸರ್, ನೀವೇ ನೋಡಿ ಸರ್ ಹೆಂಗಿದೆ ಗೊತ್ತಾ ಹುಡುಗಿರು.